ರಾಜ್ಯದಲ್ಲಿ ರೂಪಾಂತರಿ JN1 ತಳಿಯ ಫೀವರ್ ಶುರುವಾಗಿದೆ. ಈ ಬೆನ್ನಲ್ಲೇ ಇದೀಗ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ JN1 ತಳಿಯ ಪತ್ತೆಯಾಗಿದೆ. ಈಗ ಸೇರಿದಂತೆ ಜಿಲ್ಲೆಗಳಲ್ಲಿ JN1 ತಳಿಯ ಪತ್ತೆಯಾಗಿದ್ದು ರಾಜ್ಯದಲ್ಲಿ 34 JN1 ಕೇಸ್ ಮತ್ತೆ ಒಂದು ಪತ್ತೆಯಾಗಿದೆ. 3 ಸಾವನ್ನಪ್ಪಿದ್ದಾರೆ. ರಾಜ್ಯಕ್ಕೆ JN1 ಉಪತಳಿಯ ಶಾಕ್ ಇದು. ರಾಜ್ಯದಲ್ಲಿ JN1 ಸೋಂಕಿತ ಪ್ರಕರಣಗಳು ಪತ್ತೆಯಾಗ್ತಾ ಇದ್ದು JN1 ತಳಿಯ ಫೀವರ್ ಶುರುವಾಗಿದೆ. ನಮ್ಮಲ್ಲಿ ಕರೋನಾ ಕೇಸ್ಗಳು ಕಂಡು ಬರ್ತಾ ಇತ್ತು ಅಂದ್ರೆ ಹಳೆ ಕೇಸ್ಗಳು ಒಮಿಕ್ರಾನ್ ಮತ್ತೊಂದು ಡೆಲ್ಟಾ ಸುಮ್ಮನಾಗ್ತಿದ್ವಿ. ಬಟ್ ಈಗ ರೂಪಾಂತರಿಯೂ ಕೂಡ ಕಂಡು ಬರ್ತಾ ಇರೋದು ಆತಂಕವನ್ನ ಜಾಸ್ತಿ ಮಾಡ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ JN1 ರೂಪಾಂತರಿ ಪತ್ತೆಯಾಗಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲೂ ಕೂಡ ಪತ್ತೆಯಾಗಿದೆ. ಸೊ ಇಲ್ಲಿ ತನಕ ಒಟ್ಟು JN1 ಕೇಸ್ಗಳು ಪತ್ತೆಯಾಗಿರುವಂತಹ ಜಿಲ್ಲೆಗಳನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ 20, ಮೈಸೂರಿನಲ್ಲಿ 4 JN1 ಕೇಸ್ ಪತ್ತೆಯಾಗಿದೆ. ಮೈಸೂರಿನಲ್ಲಿ ಜೊತೆಗೆ ಮೈಸೂರಿನ ಪಕ್ಕದಲ್ಲೇ ಇರುವಂತಹ ಮಂಡ್ಯದಲ್ಲೂ ಕೂಡ ಈ ರೂಪಾಂತರಿ ತಳಿ ಪತ್ತೆಯಾಗಿದ್ದು ಇಲ್ಲೂ ಕೂಡ 3 ಕೇಸ್ಗಳು ಪತ್ತೆಯಾಗಿದೆ. ರೂಪಾಂತರಿ ಇದು, ನಾರ್ಮಲ್ ಕರೋನಾ ಅಲ್ಲ. ರಾಮನಗರದಲ್ಲೂ ಕೂಡ ಒಂದು JN1 ಕೇಸ್ ಪತ್ತೆಯಾಗಿದ್ದು ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ರೂರಲ್ ಇಲ್ಲೂ ಕೂಡ ಒಂದು ಕೇಸ್ ಪತ್ತೆಯಾಗಿದೆ. ಕೊಡಗು ಮತ್ತು ಚಾಮರಾಜನಗರದಲ್ಲೂ ಕೂಡ ತಲಾ ಒಂದೊಂದು JN1 ಅಥವಾ ರೂಪಾಂತರಿ ಈಗ ಹೊಸದಾಗಿ ಆರ್ಭಟಿಸ್ತಾ ಇದೆ ಆ ಒಂದು ತಳಿ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ, ಮಂಡ್ಯ, ಮೈಸೂರು, ರಾಮನಗರದಲ್ಲಿ, ಕೊಡಗಲ್ಲಿ, ಚಾಮರಾಜನಗರದಲ್ಲೂ ಕೂಡ ಈ ಕೇಸ್ಗಳು ಪತ್ತೆಯಾಗಿದೆ. ಇದು ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಜೊತೆಗೆ JN1ಗೆ ತುತ್ತಾಗಿರುವಂತವರು ಮಾತ್ರ ಅಲ್ಲ, ಸಾವನ್ನಪ್ಪಿದವರ ಸಂಖ್ಯೆ ಕೂಡ ಇದೆ. ಇದು ಮತ್ತಷ್ಟು ಆತಂಕವನ್ನ ತಂದೊಡ್ತಾ ಇರುವಂತದ್ದು. ಆ ಡೀಟೇಲ್ಸ್ನು ಕೂಡ ನೋಡ್ತಾ ಹೋಗೋಣ. JN1 ರೂಪಾಂತರಿ ತಳಿಗೆ ಎಲ್ಲಿ ಎಷ್ಟು ಸಾವಾಗಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಇಲ್ಲಿ ತನಕ 2 ಈ ಒಂದು ಹೊಸ ತಳಿಯಿಂದ ಸಾವನ್ನಪ್ಪಿದ್ದಾರೆ. ಜೊತೆಗೆ ಅವರಿಗೆ ಬೇರೆ ಬೇರೆ ಡಿಸೀಸ್ ಕೂಡ ಇತ್ತು ಅನ್ನುವಂಥದ್ದು ರಿಪೋರ್ಟ್ ಅಲ್ಲಿ ಇದೆ. ಬಟ್ ಅದರ ಜೊತೆಯಲ್ಲಿ ಅವರಿಗೆ ಕರೋನಾ ಇತ್ತು. ಆ ಕರೋನಾದಲ್ಲಿ ಯಾವ ರೂಪ ಅಂದ್ರೆ ಯಾವ ತಳಿ ಅದು ಅಂತ ಹೇಳಿದ್ರೆ ಈಗ ಹೊಸದಾಗಿ ಕಂಡು ಬಂದಿರುವ JN1 ಅಂತ. ರಾಮನಗರದಲ್ಲೂ ಕೂಡ ಒಂದು ಸಾವಾಗಿದೆ ಈ ಒಂದು ಹೊಸ ತಳಿಗೆ. ಹಾಗಂತ ತೀರಾ ಆತಂಕ ಪಡೋ ಅಗತ್ಯ ಇಲ್ಲ. ಕಾರಣ ಫೆಬ್ರವರಿ ನಂತರ ಇಳಿಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಾವನ್ನಪ್ಪಿರುವಂತಹ ಸಂಖ್ಯೆ ಇಟ್ಕೊಂಡು ಇನ್ನೇನೋ ಯೋಚನೆ ಮಾಡುವಂಥದ್ದು ಬೇಡ. ಈಗ ಸಾವನ್ನಪ್ಪಿರುವಂಥವ್ರಿಗೆ ಬರೀ ಕರೋನಾ ಮಾತ್ರ ಅಲ್ಲ, ಬೇರೆ ಕಾಯಿಲೆಗಳು ಕೂಡ ಇತ್ತು. ಇದು ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ವಿಚಾರ. ಆದ್ರೂ ರೂಪಾಂತರಿ ತಳಿ ನಮ್ಮಲ್ಲೂ ಒಗ್ಗರಿಸಿರುವಂಥದ್ದು ನಿಜಕ್ಕೂ ದುರಂತ. ಅಡ್ಡ ಆಯ್ತಾ ಬೆಂಗಳೂರು? ಎಲ್ಲ ವಲಯಗಳಲ್ಲೂ ಹೊಸ ತಳಿ ಹಬ್ಬಿದ್ಯಾ ಅನ್ನೋ ಆತಂಕ ಕಾಡ್ತಾ ಇದೆ. ಕೋವಿಡ್ ಪಾಸಿಟಿವ್ ಕೇಸ್ ಹೆಚ್ಚಾಗ್ತಾ ಇದ್ದಂತೆ ಅದರಲ್ಲಿ ಯಾವ ತಳಿ ಅಂದಾಗ ಈ ಹೊಸ ತಳಿಯೇ ಕಂಡು ಬರ್ತಾ ಇದೆ ಹೆಚ್ಚಾಗಿ. ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲೂ ಪಾಸಿಟಿವ್ ಕೇಸ್ ದಾಖಲಾಗಿದ್ದು ಪಾಸಿಟಿವ್ ಪ್ರಕರಣದ ಸ್ಯಾಂಪಲ್ಗಳನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನೆ ಕೂಡ ಮಾಡಲಾಗ್ತಾ ಇದೆ. ಸೊ ಇದೀಗ ಕೋವಿಡ್ ಪಾಸಿಟಿವ್ ಕೇಸ್ ಹೆಚ್ಚಾದಂತೆ ಹೊಸ ತಳಿಯ ಆತಂಕ ಜಾಸ್ತಿ ಆಗ್ತಾ ಇದೆ. ಪಾಸಿಟಿವ್ ಪ್ರಕರಣದ ಸ್ಯಾಂಪಲ್ಗಳನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನೆ ಕೂಡ ಮಾಡಲಾಗಿದೆ. ಬೆಂಗಳೂರಿನ ಜನ ಎಚ್ಚರವನ್ನು ವಹಿಸಬೇಕು. ಕಾರಣ ಈ ಹೊಸ ತಳಿ JN1 ಏನಿದೆ ಬೆಂಗಳೂರಿನ ಒಂದು ರೀತಿ ನನ್ನ ಅಡ್ಡ ಇದು ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದೆ. ಈಗಾಗಲೇ 20 ಕೇಸ್ಗಳು ಕಂಡು ಬಂದಿದೆ. ಜೊತೆಗೆ 2 ಈ ಹೊಸ ತಳಿಯಿಂದಲೇ ಸಾವನ್ನಪ್ಪಿದ್ದಾರೆ. ಕರೋನಾ ನಿಯಂತ್ರಣಕ್ಕೆ ಒಂದಷ್ಟು ರೂಲ್ಸ್ಗಳು ಇವತ್ತಿನಿಂದಲೇ ಜಾರಿ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕ್ರಿಸ್ಮಸ್ ನೆನ್ನೆ ತಾನೇ ಆಯ್ತು, ಅದು ಇನ್ನೂ 2-3 ದಿನಗಳ ಕಾಲ ಇರುತ್ತೆ. ಅದು ಮುಗಿತಾ ಇದ್ದಂತೆ ಹೊಸ ವರ್ಷ ಬೇರೆ ಶುರುವಾಗುತ್ತೆ. ಜನ ಗುಂಪಾಗಿ ಸೇರ್ತಾರೆ. ಇವತ್ತು ಸಚಿವ ಸಂಪುಟ ಉಪಸಮಿತಿಯ ಮೊದಲ ಸಭೆಯಾಗುತ್ತೆ. ಕೋವಿಡ್ ಸಬ್ ಕಮಿಟಿಗೆ ತಾಂತ್ರಿಕ ಸಲಹಾ ಸಮಿತಿ ಒಂದು ರಿಪೋರ್ಟ್ ಅನ್ನ ಕೂಡ ಕೊಡ್ತಾರೆ. ಮುನ್ನೆಚ್ಚರಿಕಾ ಕ್ರಮ ಹೇಗೆ ವಹಿಸಬೇಕು ಅಂತ. ಕೋವಿಡ್ ಸಬ್ ಕಮಿಟಿಗೆ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಕೊಡಲಿದ್ದು ಮುನ್ನೆಚ್ಚರಿಕಾ ಕ್ರಮ ಶಿಫಾರಸು ಮಾಡಿದೆ ತಾಂತ್ರಿಕ ಸಲಹಾ ಸಮಿತಿ. ರಾಜ್ಯದಲ್ಲಿ JN1 ಉಪತಳಿ ಆರ್ಭಟದ ಮಧ್ಯ ಕರೋನಾ ಕೇಸ್ ಏರಿಕೆ ಆಗ್ತಾ ಇರೋದ್ರಿಂದ ಹೊಸ ವರ್ಷವನ್ನ ಗುರಿಯಾಗಿಟ್ಕೊಂಡು ಟೆಕ್ನಿಕಲ್ ಕಾಲ್ ಅಡ್ವೈಸರಿಯನ್ನ ಸಲ್ಲಿಕೆ ಮಾಡ್ತಾರೆ. ಸೊ ಅಲ್ಲಿಗೆ ಇವತ್ತು ಕಾದ್ ನೋಡೋಣ ಏನಾದ್ರೂ ಒಂದಷ್ಟು ರೂಲ್ಸ್ಗಳನ್ನು ತರ್ತಾರಂತ. ಈಗಾಗಲೇ ಮಾಸ್ಕ್ ಕಂಪಲ್ಸರಿ, ಅದರಲ್ಲೂ 60 ವರ್ಷ ಮೇಲ್ಪಟ್ಟಂತವ್ರಿಗಂತೂ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಜನ ಎಲ್ಲೆಲ್ಲಿ ಗುಂಪುಗೂಡ್ತಾರೋ ಅಲ್ಲೂ ಮಾಸ್ಕ್ ಹಾಕೊಳ್ಳಿ, ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಆದಷ್ಟು ಅಂತ ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ ಏನು ಇನ್ನೊಂದಷ್ಟು ರೂಲ್ಸ್ಗಳನ್ನು ಹೇಳ್ತಾರೆ ಅನ್ನುವಂಥದ್ದನ್ನ
ಕಾದು ನೋಡ್ಬೇಕು. ಸೊ ಹಾಗಾದ್ರೆ ಈಗ ತಾಂತ್ರಿಕ ಸಲಹಾ ಸಮಿತಿ ರೆಡಿ ಮಾಡ್ಕೊಂಡಿರೋ ರಿಪೋರ್ಟ್ ನಲ್ಲಿ ಏನ್ ಅಂಶಗಳಿದೆ ಅಂತ ನೋಡೋದಾದ್ರೆ, ವ್ಯಾಕ್ಸಿನೇಷನ್ ಡ್ರೈವ್ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸಾಗಿದೆ. ಈಗ ಶಿಫಾರಸನ್ನ ಕೊಟ್ಟಿದೆ ಅಂತ, ಮತ್ತೊಮ್ಮೆ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಳೋಕೆ, ಬೂಸ್ಟರ್ ಡೋಸ್ ಅನ್ನ ತೆಗೆದುಕೊಳ್ಳೋಕೆ. ಯಾಕಂದ್ರೆ ಈಗ ಆಲ್ರೆಡಿ ಆಯ್ತಲ್ಲ 1.5-2 ವರ್ಷ, ಅದ್ರ ಪವರ್ ಇದೆಯೋ ಇಲ್ವೋ ಬಾಡಿಯಲ್ಲಿ ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ವ್ಯಾಕ್ಸಿನ್ ಡ್ರೈವ್ ತಗೊಳ್ಳೋಣ ಅಂತ. ವ್ಯಾಕ್ಸಿನ್ ತೆಗೆದುಕೊಳ್ಳದಿದ್ದವರಿಗೆ ವ್ಯಾಕ್ಸಿನ್ ತೆಗೆದುಕೊಳ್ಳುವಂತೆ ಸಲಹೆ. ಇನ್ನೂ ಕೂಡ 1 ತಗೊಂಡಿಲ್ಲ, ಸೆಕೆಂಡ್ ಡೋಸು ತಗೊಂಡಿಲ್ಲ ಅನ್ನುವಂಥವ್ರಿಗೆ ತಗೊಳ್ಳಿ ಅಂತ ಮಾಹಿತಿಯ ಜೊತೆಗೆ ಸಲಹೆಯನ್ನ ಕೊಡುವಂತಹ, ಅಂದ್ರೆ ಮಾಹಿತಿ ಕೊಡುವಂತಹ ವಿಚಾರಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಕೋವಿಡ್ಗೆ ಪ್ರತ್ಯೇಕ ವಾರ್ಡ್ ಮಾಡಲು ಸೂಚನೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಇದನ್ನ ರೆಡಿ ಮಾಡ್ಕೊಂಡಿದ್ದಾರೆ. ತೀರಾ ಕೇಸ್ಗಳು ಜಾಸ್ತಿ ಬಂದಾಗ ಒದ್ದಾಡೋದು ಬೇಡ, ಈಗಲೇ ರೆಡಿ ಮಾಡಿಟ್ಕೊಳ್ಳಿ ಅಂತ. ಉಳಿದಂತಹ ಕಡೆಯೂ ಕೂಡ ಇದನ್ನ ಬಹಳ ಗಂಭೀರವಾಗಿ ಜಾರಿಗೆ ತರ್ತಾರೆ. ಹೊಸ ವರ್ಷಾಚರಣೆಯ ವೇಳೆ ನಿಯಮ ಜಾರಿ ಮಾಡೋಕೆ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಕೊಟ್ಟಿದೆ. ಬಟ್ ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಗೊತ್ತಿಲ್ಲ. ನಿಯಮ ಅಂದ್ರೆ ಏನು, ಎಷ್ಟು ಪ್ಲೇಸ್ ಇದೆ ಅಷ್ಟಕ್ಕೆ ಮಾತ್ರ ಅಕ್ವೈರ್ ಮಾಡ್ಕೊಳ್ಳಿ, ಹೆಚ್ಚಿನ ಜನರನ್ನು ಸೇರಿಸೋದು ಬೇಡ, ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ಕೆ ಹೇಳಿ, ಮಾಸ್ಕ್ ಹಾಕೊಳ್ಳೋಕೆ ಹೇಳಿ ಅಂತ. ಮಾಸ್ಕ್ ಬಳಕೆಗೆ ಸೂಚಿಸಲು ಈಗ ಶಿಫಾರಸು ಮಾಡಿದ್ದಾರೆ. ಮಾಸ್ಕ್ ಏನೋ ಓಕೆ, ಉಳಿದಂತಹ ಏನ್ ರೂಲ್ಸ್ ತರ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು, ಸ್ಯಾನಿಟೈಸರ್ ಬಳಕೆಗೆ ಶಿಫಾರಸು ಮಾಡುವಂತಹ ಅಂಶ ಕೂಡ ಆ ರಿಪೋರ್ಟ್ ನಲ್ಲಿದೆ. ಸ್ಯಾನಿಟೈಸರ್ ಮತ್ತೆ ಹಳೆಯ ದಿನಗಳು ಮರುಕಳಿಸ್ತಾ ಇದೆ ನೋಡಿ. ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸರ್ 2 ಪದಗಳು ಮತ್ತು ಮಾಸ್ಕ್, 3 ಪದ ನಮ್ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಇದೇ 2 ವರ್ಷ 3 ವರ್ಷದ ಹಿಂದೆ. ಶ್ವಾಸಕೋಶ ದೀರ್ಘಕಾಲದ ಸಮಸ್ಯೆ ಇರೋರು ಕ್ರೌಡ್ಗಳಿಂದ ದೂರ ಇರಬೇಕು. ಪ್ರಮುಖವಾಗಿ ಉಸಿರಾಟದ ಸಮಸ್ಯೆ, ಅದನ್ನ ಬಿಟ್ಟು ಬೇರೆ ಬೇರೆ ಕಾಯಿಲೆ ಇದ್ದಂಥವ್ರು ಕೂಡ ಜನ ಗುಂಪಾಗಿ ಎಲ್ಲಿ ಸೇರ್ತಾರೆ ಅಂತಹ ಕಡೆಯಿಂದ ದೂರ ಇರಿ ಆದಷ್ಟು ಅಂತ. ಟೆಸ್ಟಿಂಗ್ ಹೆಚ್ಚಿಸಲು ಟ್ಯಾಕ್ಸ್ ಶಿಫಾರಸು ಕೂಡ ಇದೆ. ಇದೀಗ ಟೆಸ್ಟಿಂಗ್ ಎಷ್ಟಿದೆಯೋ ಅಷ್ಟು ಮಾತ್ರ ನಂಬರ್ಗಳು ಬರ್ತಾ ಇದೆ. ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಸೊ ಟೆಸ್ಟಿಂಗ್ ಹೆಚ್ಚಳ ಮಾಡ್ತಾರೆ ಅಂತ ಕಾಣುತ್ತೆ. ಗಡಿ ಭಾಗದ ಜಿಲ್ಲೆಗಳ ಮೇಲೆ ನಿಗಾ ವಹಿಸಿ ಕ್ರಮ ಜಾರಿ ಮಾಡೋಕ್ಕೂ ಕೂಡ ಶಿಫಾರಸನ್ನ ಹೊರಡಿಸೋಕೆ ಆ ರಿಪೋರ್ಟ್ ನಲ್ಲಿದೆ. ಸರ್ಕಾರ ಇದೆಲ್ಲವನ್ನ ಪರಿಗಣಿಸಿ ಯಾವುದನ್ನ ಫೈನಲ್ ಮಾಡುತ್ತೆ. ಮಾಸ್ಕ್ ಅಂತೂ ತಂದೆ ತರ್ತಾರೆ, ನೋ ಡೌಟ್ ಅದರಲ್ಲಿ. ಅದು ಬಿಟ್ಟು ಸ್ಯಾನಿಟೈಸರ್, ಅದು ಅವ್ರು ಹೇಳಲಿ ಬಿಡ್ಲಿ, ನಾವು ಅದನ್ನ ಪಾಲನೆ ಮಾಡಬೇಕು. ಮತ್ತು ಸೋಷಿಯಲ್ ಡಿಸ್ಟೆನ್ಸ್, ಗಡಿ ಭಾಗದ ಜಿಲ್ಲೆಗಳ ಮೇಲೆ ನಿಗಾ ವಹಿಸಿ ಕ್ರಮ ಜಾರಿ ಮಾಡೋಕೆ ಶಿಫಾರಸು. ಈಗಾಗಲೇ ಗಡಿ ಭಾಗದಲ್ಲಿ ಅಧಿಕಾರಿಗಳಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಶಿಸ್ತನ್ನ ಪಾಲನೆ ಮಾಡಬೇಕು ಆ ಭಾಗದಲ್ಲಿ ಅಂತ.